ನಿನ್ಗೆ ಅಭ್ಯಾಸ ಇದೆ ಅಲ್ವಾ? ಪಾನಿಪುರಿ ತಿಂತೀಯ ತಾನೆ? ನಮ್ಮ ಅಕ್ಕ ತಿಂದೇ ಇರೋ ತಿಂಡಿನೇ ಇಲ್ಲ ಪೃಥ್ವಿ ಸಾಹೇಬ್ರೆ. ಇರು ನಾನು ಹೇಳ್ತೀನಿ. ಅಣ್ಣ, ಒಂದ್ ಪಾನಿಪುರಿ ಕೊಡಿ. ನೋಡಕ್ಕ, ಇದನ್ನ ಹೀಗ್ ತಗೋಬೇಕು. ಈ ತರ ಬಾಯ ಹತ್ರ ಇಟ್ಕೊಂಡು ಹೀಗ್ ತಿನ್ಬೇಕು. ಏನ್ ಪರವಾಗಿಲ್ಲ, ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳು, ಮಸಾಲೆ ಪುರಿ ಹೇಳ್ತೀನಿ. ಏನ್ ಹೇಳ್ತಿದ್ದೀರಾ ಪೃಥ್ವಿ ಸಾಹೇಬ್ರೆ? ಚೆನ್ನಾಗಿರೋ ಹುಡುಗಿಗೆ ಪಾನಿಪುರಿ ತಿನ್ನಕ್ ಬಂದಿಲ್ಲ ಅಂದ್ರೆ ಯಾರಾದ್ರೂ ತಿನ್ನಿಸ್ತಾರೆ. ಮಸಾಲ್ ಪುರಿನ ಆರ್ಡ್ರ್ ಮಾಡಲ್ಲ. ಏಯ್ ಇರೋ, ನಾನ್ ತಿಂತೀನಿ. ಅಣ್ಣ ನೀವ್ ಕೊಡಿ. ಅಲ್ಲಿರೋದು ಕಾವೇರಿ, ತಗ್ಗೋದೇ ಇಲ್ಲ. ಸರಿ, ನೋಡೋಣ. ನೋಡ್ತಾ ಇರಿ ಸಾಹೇಬ್ರೆ. ಅಕ್ಕ, ಪೃಥ್ವಿ ಸಾಹೇಬ್ರು ಚಾಲೆಂಜ್ ಹಾಕ್ತಿದ್ದಾರೆ. ನಾವು ಬೆಟ್ ಕಟ್ಟೋಣ ಅಕ್ಕ. ಏನೋ ಬೆಟ್ಸ್ ಅಂತ ಹೇಳ್ತಿದ್ಯಾ? ನಮ್ಮ ಅಕ್ಕನ್ಗೆ ಪಾನಿಪುರಿ ತಿನ್ನಕ್ ಗೊತ್ತಿಲ್ಲ, ಅದಕ್ಕೆ 5 ನಿಮಿಷದಲ್ಲಿ ಯಾರು ಬೇಗ ಪಾನಿಪುರಿ ತಿಂತಾರೆ ಅಂತ ನೋಡೋಣ. ಜಾಸ್ತಿ ತಿಂದವರು ಗೆದ್ದಂಗೆ. ಸೋತೋರು ಗೆದ್ದವ್ರನ್ನ ಉಪ್ಪಿನ ಮುಟ್ಟೆ ತರ ಬೆನ್ನ ಹಿಂದೆ ಎತ್ಕೊಂಡು ಇಲ್ಲಿಂದ ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಕು ಸಾಹೇಬ್ರೆ. ನಾನ್ ರೆಡಿ. ನಾನು ರೆಡಿನೇ. ಅಣ್ಣ, ನೀವ್ ರೆಡಿನಾ? ಇಂಥ ಗಿರಾಕಿ ಸಿಕ್ಕಿದ್ರೆ ಯಾರಾದ್ರೂ ಬಿಡ್ತಾರಾ? ನಾನು ರೆಡಿ. ಏನೇ ಆದ್ರೂ ಇಬ್ರು ಒಂದಾಗ್ತಾರೆ. ಯಾರು ಎತ್ಕೊಂಡ್ರೆ ನನ್ಗೇನು. ಒಂದು, ಎರಡು, 4, ಅಯ್ಯಪ್ಪ, ನನಗ್ ಸಾಕಿನು. ಅಕ್ಕ, ಪೃಥ್ವಿ ಸಾಹೇಬ್ರು ಸೋತೋದ್ರು. ಇನ್ ಸಾಕ್ ನಿಲ್ಸಕ್ಕ. ನನ್ಗೆ ಎಲ್ಲ ಖಾಲಿ ಆಗೋಯ್ತಮ್ಮ, ಇನ್ನೇನು ಉಳಿದಿಲ್ಲ. ಖಾಲಿ ಆಗ್ಬಿಡ್ತಾ? ಅದು ಅಷ್ಟೆಲ್ಲ ತಿಂದ್ಬಿಟ್ಯಾ? ಪೃಥ್ವಿ ಸಾಹೇಬ್ರೆ, ಹೇಳಿದ್ನಲ್ಲ ಪೃಥ್ವಿ ಸಾಹೇಬ್ರೆ, ಕಾವೇರಿ ಅಂದ್ರೆ ಸೈಲೆಂಟ್ ಅನ್ಕೊಂಡ್ರಾ? ವೈಲೆಂಟು, ತಗ್ಗೋದೇ ಇಲ್ಲ. ಅಮ್ಮ, ತುಂಬಾ ಚೆನ್ನಾಗಿತ್ತಣ್ಣ. ರೆಡಿಯಾಗಿ ಪೃಥ್ವಿ ಸಾಹೇಬ್ರೆ. ನಮ್ಮ ಅಕ್ಕನ್ನ ಉಪ್ಪು ಮೂಟೆ ಮಾಡ್ಕೊಂಡು ಇಲ್ಲಿಂದ ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಕು. ಕಾವೇರಿ, ಏನಾಯ್ತು? ಯಾಕೆ ಡಲ್ಲಾದೆ ನೀನು? ನಮ್ಮಪ್ಪ ನೆನ್ಪಂದ್ರು. ನನಗೂನು ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪನೂ ಹೀಗೆ ಎತ್ಕೊಂಡು ಆಟಾಡ್ಸ್ತಿದ್ರೆ ಚೆನ್ನಾಗಿರ್ತಿತ್ತು ಅನ್ಸತ್ತೆ. ಆದ್ರೆ ಅದೃಷ್ಟ ನನ್ಗಿಲ್ಲ. ಹಾಗೆಲ್ಲ ಅನ್ಕೋಬೇಡ ಕಾವೇರಿ. ನಿಮ್ಮ ಅಪ್ಪ ಇಲ್ಲ ಅಂದ್ರೂ ನಿಮ್ಮಮ್ಮ ನಿಮ್ಮನ್ನ ಹೇಗೆ ಬೆಳೆಸ್ಬೇಕೋ ಹಾಗೆ ಬೆಳೆಸಿದ್ದಾರೆ. ನಿನ್ನ ಹೇಗೆ ನೋಡಿದ್ರು ಪರ್ಫೆಕ್ಟ್ ಅನ್ನೋ ಪದಕ್ಕೆ ಪರ್ಫೆಕ್ಟ್ ಉದಾಹರಣೆ ನೀನು.
ನೀನು ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಬೇಡ. ನಿಮ್ಮಪ್ಪ ಖಂಡಿತ ವಾಪಸ್ ಬರ್ತಾರೆ. ನಮ್ಮ ಅಕ್ಕ ಬಾವ ಎಷ್ಟ್ ಚೆನ್ನಾಗಿದ್ದಾರೆ. ಏನು ನಿಮ್ಮ ಅಕ್ಕ ಭಾವನಾ? ಮದ್ವೆ ಆಗೋ ಅಕ್ಕ ಬಾವ. ನಮ್ಮ ಅಕ್ಕನ್ ಮದ್ವೆಲಿ ವೆರೈಟಿ ಆಗಿರೋ ಪಾನಿಪುರಿ ಕೂಡ ಇಡಿಸ್ತೀನಿ. ಯಾಕೆ ಗೊತ್ತಾ, ನಿಮ್ಮಿಂದಾನೇ ಅವರಿಬ್ರು ಇಷ್ಟೊಂದು ಹ್ಯಾಪಿ ಆಗಿರೋದು ಅಣ್ಣ. ಕಾವೇರಿ, ಬಾ ಹೋಗೋಣ. ಎಷ್ಟಾಯ್ತಣ್ಣ? 400 ರೂಪಾಯಿ ಆಯ್ತು ಸರ್. ₹100 ಚೇಂಜ್ ಕೊಡ್ತೀನಿ ರೀ. ಅಯ್ಯೋ ಬೇಡಣ್ಣ, ನೀನೇ ಇಟ್ಕೋ. ಥ್ಯಾಂಕ್ ಯು ಸರ್. ಮೇಡಮ್, ನಿಮ್ಮ ಜೋಡಿ ಸೂಪರ್. ನಿಮ್ಮ ಮದುವೆಗೆ ಪಾನಿಪುರಿ ನಾನೇ ಸಪ್ಲೈ ಮಾಡ್ತೀನಿ. ನಿಮ್ಮಿಬ್ರು ಜೋಡಿ ನನಗೆ ಇಷ್ಟ ಆಯ್ತು. ಅದೇ ನಿಜ ಆದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಸರಿ ಕಾವೇರಿ, ನಾವು ಹೋಗೋಣ ಬಾ. ಬನ್ನಿ. ಅಣ್ಣ ಥ್ಯಾಂಕ್ ಯು. ಹಾ ಓಕೆ ಓಕೆ. ಶಿವ, ರೂಮಲ್ಲಿಲ್ದೆ ಎಲ್ಲಿ ಹೋಗ್ಬಿಟ್ಟ ಇವನು? ಸುಭದ್ರಾ, ಶಿವ ಎಲ್ಲಿದಾನೋ ಗೊತ್ತಾಗ್ತಿಲ್ವಲ್ಲ. ನನಗೂ ಗೊತ್ತಿಲ್ಲ ಅಮ್ಮವ್ರೆ. ನಾನು ಅವಾಗಿಂದ ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಗಿರ್ತಾನೆ? ಶಿವ, 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 ಏನಾಯ್ತಮ್ಮ? ಶಿವದೇವ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೊರಟೋದ್ರು ಅತ್ತೆ? ಹುಡ್ಕಿ, ನೀವೆಲ್ರೂ ಹುಡ್ಕಿ. ಅಯ್ಯಯ್ಯೋ, ಭಾವನವ್ರಿಗಿರೋ ಬ್ಯಾಡ್ ಲಕ್ ಇಂದ ಅವ್ರು ಹೊರಟೋದ್ರೆ ಚೆನ್ನಾಗಿರುತ್ತೆ. ನಮ್ ಗುಡ್ ಲಕ್ ನಮ್ ಜೊತೆಗೆ ಇರುತ್ತೆ. ಕಾಣಿಸ್ತಿಲ್ವಾ? ಇನ್ಮೇಲೆ ಎಲ್ಲಾನು ಕಾಣಿಸ್ದೆ ಹೋಗೋ ತರ ಆಗ್ಬಿಡ್ಲಿ. ಏನ್ರಿ ನೀವು? ಅಲ್ಲಿ ಭಾವನವ್ರು ಕಾಣಿಸ್ತಾ ಇಲ್ಲ, ನೀವು ಇಷ್ಟು ಕೂಲ್ ಆಗಿದ್ದೀರಲ್ಲ. ಬನ್ನಿ ಹುಡ್ಕೋಣ, ಬನ್ನಿ. ಹಾ ಸರಿ, ಹುಡ್ಕೋಣ. ಏನಾಯ್ತು ರಾಜಮಾತೆ? ಪೃಥ್ವಿ, ಶಿವ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ವಾ? ವಕೀಲ್ ಸಾಬ್ರೆ, ಬನ್ನಿ ಹುಡ್ಕೋಣ. ಸರಿ. ವೈದಿಕ, ಅಣ್ಣಯ್ಯನ ಎತ್ತೋದಕ್ಕೆ ನಾವು ಪ್ಲಾನ್ ಮಾಡದೇ ಇದ್ರು ನಮ್ಮ ಮನ್ಸಲ್ಲಿರೋ ಕೋರಿಕೆನ ಯಾರೋ ನೆರವೇರಿಸಿದ್ದಾರೆ ಅನ್ನಿಸ್ತಿದೆ. ಹೌದು ಅಗ್ನಿದೇವ್. ಭಾವನವ್ರು ಹೊರಟೋದ್ರೆ ಅತ್ತೆನ ಹ್ಯಾಂಡಲ್ ಮಾಡೋದು ತುಂಬಾ ಈಸಿ ಆಗಿ ಹೋಗುತ್ತೆ. ಭಾವನವ್ರು ಹೋದ್ರೆ ಆ ಕಾವೇರಿ ಕೂಡ ಹೊರಟೋಗ್ತಾಳೆ. ಹೌದು ವೇದಿಕ. ಮತ್ತೆ ನಮ್ಮನ್ನ ಯಾರು ತಡೆಯೋರೇ ಇರಲ್ಲ. ಅಬ್ಬಾ, ಹುಡ್ಕಣ ನಡೀರಿ. ಅಣ್ಣ, ಕಾವೇರಿ, ನೀನು ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಯಜಮಾನ್ರೇ, ಅಜ್ಜಿ ಸಿಕ್ಕದ್ನಾ? ಎಲ್ಲೂ ಕಾಣಿಸ್ಲಿಲ್ಲ ಕಾಣಿಸ್ತಾ ನೋಡಮ್ಮ. ಎಲ್ಲೂ ಸಿಗ್ಲಿಲ್ವಾ?
ಯಜಮಾನ್ರೆ ಇಲ್ಲೇನ್ ಮಾಡ್ತಿದ್ದೀರಾ? ಕಲ್ಯಾಣಿ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತ ಇಲ್ಲಿ ನೋಡು, ಈಗ ನೋಡ್ತಾ ಇದ್ದೀನಿ. ಮೇಲಕ್ಕೆ ಹೊರಟೋದ್ನೇನು ಅಂತ ಖುಷಿ ಪಡ್ತಾ ಇದ್ದೆ, ಇಲ್ಲೇ ಇದ್ದಾನಾ? ಕಲ್ಯಾಣಿ ನಮಗ್ ಹಾಗೆ ಕಾಣಿಸಲ್ಲಪ್ಪ. ಜಂಗಮರು ನೋಡ್ತಿದ್ರಲ್ಲ, ಹಾಗೇ ನೋಡ್ತಾ ಇದ್ದೀನಿ. ಕಾಣಿಸಲ್ಲ ಕಂದ. ನನ್ ಕಲ್ಯಾಣಿ ಎಲ್ಲಿದ್ದಾಳೆ ಅಂತ ನನ್ಗೆ ಗೊತ್ತಾಗುತ್ತೆ. ಕಲ್ಯಾಣಿ ನಮ್ ಕಣ್ಮುಂದೆ ಬಂದ್ರೇನೆ ಕಾಣಿಸೋದು. ಕಾಣಿಸ್ತಾಳೆ. ಬರ್ತಾಳ ಅಂಕಲ್, ಬನ್ನಿ ನಾವು ಒಳಗಡೆ ಹೋಗೋಣ. ನನ್ ಕಲ್ಯಾಣಿ ಈ ಮನೇಲಿ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಕಲ್ಯಾಣಿ ನನ್ ಕಲ್ಯಾಣಿ ನೀನೇ ಅಲ್ವಾ? ಏನ್ ಭಾವ ಇದೆಲ್ಲ? ಎಲೆ ಕೈ ಜಾರ್ ಬಿದ್ದಾಗ ಎದುರುಗಡೆ ನಾನಿದ್ರೆ ನಾನೇ ಕಲ್ಯಾಣಿ ಆಗೋಗ್ತೀನಾ? ನನ್ ಮನ್ಸು ಹೇಳ್ತಿದೆ ಕಾವೇರಿನೇ ನನ್ ಕಲ್ಯಾಣಿ ಅಂತ. ಎಷ್ಟೇ ಆಗ್ಲಿ ರಕ್ತ ಸಂಬಂಧನೇ. ನಿಮ್ ಮನ್ಸ್ ಹೇಳ್ತಿರೋದು ನಿಜ ಯಜಮಾನ್ರೆ. ಶಿವ, ಕಾವೇರಿ ಬಂದು ತುಂಬಾ ದಿನಗಳಾದ್ವು. ಅವರು ಕೂಡ ಮನೆಗೆ ಹೋಗಿ ಉತ್ತರ ಹೇಳ್ಬೇಕಲ್ಲಪ್ಪ. ಅವ್ರನ್ನ ನಾವ್ ಹೀಗ್ ಕಟ್ಟ ಹಾಕೋದು ತಪ್ಪಲ್ವೇನೋ? ನೀನ್ ಬಾಕಂದ. ಅಮ್ಮ ಕಲ್ಯಾಣಿ, ಸಂಕ್ರಾಂತಿ ಹಬ್ಬ ಬರ್ತಿದ್ಯಲ್ಲ, ನಾನ್ ನಿನಗೆ ಬಟ್ಟೆ ತಗೋತೀನಿ. ನಾವೆಲ್ಲರೂ ಸೇರ್ಕೊಂಡು ಹಬ್ಬ ಮಾಡೋಣ. ಯಜಮಾನ್ರೆ, ಕಲ್ಯಾಣಿ ಕೂಡ ಹಬ್ಬ ಆಚರಿಸ್ತಿರ್ತಾಳೆ. ಅವಳನ್ನ ಸಾಕ್ತಿರೋರು ಅವಳಿಗೆ ಹೊಸ ಬಟ್ಟೆ ಕೊಡಿಸಿರ್ತಾರೆ. ಕಲ್ಯಾಣಿ ನಿಮ್ ಹತ್ರ ಇಲ್ದೇ ಇದ್ರು ಕೂಡ ನಿಮ್ ಪ್ರೀತಿನ ಅರ್ಥ ಮಾಡ್ಕೋತಾಳೆ. ನೀವ್ ಹಬ್ಬ ಮಾಡ್ತಿರೋ ಇಲ್ವೋ ಅಂತ ಕಲ್ಯಾಣಿ ಕೂಡ ಅನ್ಕೋತಿರ್ತಾಳೆ. ಏನೋ ನನ್ಗದ್ಯಾವುದು ಗೊತ್ತಿಲ್ಲ, ನೀನ್ ಮಾತ್ರ ನನ್ ಕಲ್ಯಾಣಿನೇ. ನೀನು ಇಲ್ಲಿರೋವರೆಗೂ ನಾನು ನಿನ್ನ ಕಲ್ಯಾಣಿ ಅಂತ ಕರಿಬೋದಾ? ಹಾಗೆ ಆಗ್ಲಿ ಯಜಮಾನ್ರೆ, ನಿಮ್ಮಿಷ್ಟ, ಕರೀರಿ. ನನ್ ಕಲ್ಯಾಣಿ, ನನ್ ಕಲ್ಯಾಣಿ. ಗಣಿ, ನಾನ್ ಕೊಟ್ಟಿರೋ ಬಟ್ಟೆ ಸಾಹೇಬ್ರಿಗೆ ಇಷ್ಟ ಆಗತ್ತೇನೋ? ನಾಳೆ ಹಾಕೋತಾರಾ? ಖಂಡಿತವಾಗ್ಲೂ ಹಾಕೋತಾರಕ್ಕ. ಕೊಟ್ಟಿರೋದು ಯಾರು? ಕಾವೇರಿ. ಹಾಕೊಂಡಿಲ್ಲ ಅಂದ್ರೆ ನಾನು ಸುಮ್ಮನಿದ್ ಬಿಡ್ತೀನ ಏನೋ? ವಕೀಲ್ ಸಾಹೇಬ್ರು ಕಿವಿ ಹಿಂದಿ ಆದ್ರೂ ಹಾಕಿಸ್ತೀನಿ, ನೀನ್ ಟೆನ್ಷನ್ ತಗೋಬೇಡ ಅಕ್ಕ. ಏಯ್, ಏನೋ ಹಾಗೆ ಹೇಳ್ತಿದ್ಯಾ? ನಾನೇನ್ ಹೇಳ್ದೆ ಅಕ್ಕ? ಪೃಥ್ವಿ ಸಾಹೇಬ್ರಿಗೆ ಹಾಗೆ ಬೈದ್ರೆ ನೀನ್ ಹೇಗ್ ಫೀಲ್ ಆಗ್ತೀಯ ಅಂತ ಟೆಸ್ಟ್ ಮಾಡ್ದೆ ಅಕ್ಕ. ಪರವಾಗಿಲ್ಲ, ಅಕ್ಕನ್ಗೆ ಭಾವನ್ ಮೇಲೆ ತುಂಬಾನೇ ಪ್ರೀತಿ ಇದೆ. ಅಬ್ಬಬ್ಬಬ್ಬಾ, ಏನ್ ಪ್ರೀತಿ, ಏನ್ ಪ್ರೀತಿ. ಏಯ್, ನಿನ್ನ
ಕ್ಷಮಿಸಿ, ನಾನ್ ನೋಡಿಲ್ಲ. ಮೇಲ್ ನೋಡ್ಕೊಂಡ್ ನಡೆದ್ರೆ ಹೇಗ್ ಕಾಣಿಸುತ್ತೆ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಏನೇ ಮರ್ಯಾದೆ ಕೊಡೋದು ನಿನಗೆ? ಏಯ್, ಕಾವೇರಿ ಅಕ್ಕ, ಇವ್ರ ಜೊತೆ ಜಗಳ ಯಾಕಕ್ಕ? ಬಿಟ್ಬಿಡಕ್ಕ ಅವ್ರನ್ನ. ಗೊತ್ತಿಲ್ಲದೆ ಅಡ್ಡ ಬಂದೆ, ನನ್ನ ಕ್ಷಮಿಸಿ. ನೀನೇ ಅಡ್ಡ ಬಂದು ಕ್ಷಮ್ಸು ಅಂತೀಯ? ಸಾಕ್ ನಿಲ್ಸೆ ನಿನ್ ನಾಟಕನ. ಕಾವೇರಿ, ಏನ್ ನಡೀತಾ ಇದೆ ಅಲ್ಲಿ? ಏನೂ ಇಲ್ಲ ವಕೀಲ್ ಸಾಹೇಬ್ರೆ. ಈ ಮನೆ ಕೆಲ್ಸದವಳಿಗೆ ಯಾಕೋ ಕೊಬ್ಬು ಜಾಸ್ತಿನೇ ಇದೆ. ಇವಳು ಕೊಬ್ಬನ ಇಳಿಸೋ ಪ್ರಯತ್ನ ಮಾಡ್ತಿದೀನಿ. ಅಷ್ಟಕ್ಕೂ ನೀವ್ ಯಾರು? ನಾವೆಲ್ಲ ಮಯೂರಿ ಫ್ರೆಂಡ್ಸ್. ಮಯೂರಿ ಅವ್ರ ಫ್ರೆಂಡ್ಸಾ? ಅಂದ್ರೆ ನಮ್ಮವ್ರೆ ಸಾಹೇಬ್ರೆ. ಜಾಸ್ತಿ ನಾಟಕ ಏನ್ ಮಾಡ್ಬೇಡ. ಈ ಬ್ಯಾಗ್ ತಗೊಂಡ್ ಬಾ. ಆ, ಕಾವೇರಿ, ಬ್ಯಾಗ್ ತರೋಂತ ಕರ್ಮ ನಿನಗ್ ಬೇಕಿಲ್ಲ. ಅವ್ರ ಬ್ಯಾಗ್ಸ್ನ ಅವರೇ ತರ್ತಾರೆ. ಅಲ್ಲಿಂದ ಬಾ ನೀನು. ಬನ್ರೆ. ಮಯೂರಿ, ಹೌದಾ? ಮಯೂರಿ. ಓಕೆ, ಮತ್ತೆ ಫೋನ್ ಮಾಡ್ತೀನಿ ನಿಂಗೆ. ಹಾಯ್. ನೀನ್ ಕರ್ದೆ ಅಂತ ಇಲ್ಲಿಗೆ ಬಂದಿದ್ಕೆ ಚೆನ್ನಾಗಿ ಮರ್ಯಾದೆ ಕೊಟ್ರು ಕಣೆ. ಏನಾಯ್ತೆ? ನಿಮಗೆ ಯಾರು ಏನಂದ್ರು? ನಿಮ್ ಮನೆ ಕೆಲ್ಸದವಳು ಅನ್ಕೋತೀನಿ. ಮನೆ ಕೆಲ್ಸದವಳ ತರ ಇರದೆ ಓನರ್ ತರ ಆಡ್ತಾ ಇದ್ಲು. ನನ್ ಮೇಲೆ ಕೈ ಮಾಡಿದ್ಲು. ಅವಳಿಗೆ ಅದೆಷ್ಟು ಪೊಗ್ರಿದ್ರ ಆ ತರ ಮಾಡ್ತಾಳೆ. ಅದೇ ಮಯೂರಿ, ನೋಡಕ್ 3 ಅಡಿ ಇಲ್ಲ, ಕೊಬ್ಬು ಮಾತ್ರ ಒಂದ್ ರೇಂಜ್ ಅಲ್ಲಿದೆ. ನಿನ್ ಮರ್ಯಾದೆ ಹೋಗ್ಬಾರ್ದು ಅಂತ ಸುಮ್ನೆ ಆಗ್ಬಿಟ್ವಿ. ಇಲ್ಲಾಂದ್ರೆ ಮುಖ ಮೂತಿ ನೋಡ್ದೆ ಹೊಡಿತಾ ಇದ್ವಿ. ಅವಳು ಇಲ್ಲಿದ್ರೆ ನಮಗೆ ಇರಕ್ ಆಗಲ್ವೇ? ನಾವು ಹೊಟ್ಬಿಡ್ತೀವಿ. ಏಯ್ ಇರ್ರೆ, ನೀವ್ಯಾಕ್ರೆ ಹೋಗ್ಬೇಕು? ನೀವು ಇಲ್ಲೇ ಇರಿ. ಅವಳನ್ನೇ ಮನೆಯಿಂದ ಆಚೆ ಹಾಕ್ತೀನಿ. ಅವಳು ನೀವಿಗ್ ಮಾತ್ರ ಅಲ್ಲ ಕಣ್ರೆ, ನಂಗೂ ಅವಮಾನ ಮಾಡ್ತಾ ಇದ್ದಾಳೆ. ಆ ಹುಳ ನಾವು ಕಿತ್ತು ಬಿಸಾಕೋದಿಕ್ಕೆ ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಿದ್ದೆ. ಆ ಸಮಯ ಈಗ ಬಂದಿದೆ. ಈ ಪೃಥ್ವಿ ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಅವನು ನಿನ್ನವನು ಅಂತ ದೊಡ್ಡದಾಗಿ ಹೇಳ್ತಾ ಇದ್ದೆ. ಆ ಪೃಥ್ವಿ ನೋಡ್ತಿದ್ರೆ ಅವಳ ಪರಾನೇ ಅನ್ನಿಸ್ತಿದೆ. ಯಾವಾಗ್ಲೂ ಅವಳಿಂದೇನೆ ಇರ್ತಾನೇನು. ಅವಳು ನಮ್ ಜೀವನ ಕಾಲಿಟ್ಟ ಮೇಲೇನೆ ಪೃಥ್ವಿ ತುಂಬಾ ಬದಲಾಗಿರೋದು. ಅವಳು ಯಾವಾಗ್ಲೂ ಪೃಥ್ವಿ ಹಿಂದೆ ತಿರುಗ್ತಾನೆ ಇರ್ತಾಳೆ. ನೀವ್ ಹೇಗಿದ್ರು 2 ದಿನ ಇಲ್ಲೇ ಇರ್ತೀರಲ್ವಾ? ಅವಳಿಗೆ ನರ್ಕ ತೋರ್ಸೋಣ. ಅವಳಿಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಇಲ್ಲಿಂದ ಓಡ್ ಹೋಗ್ಬಿಡ್ಬೇಕು. ಈ ನರ್ಕ ತೋರ್ಸೋದ್ರಲ್ಲಿ ನಾನ್ PhD ಮಾಡಿದೀನಿ ಕಣೆ. ನಿನಗೆ ಗೊತ್ತಲ್ವಾ? ನೀವು ನನ್ ಮನೆಗ್ ಬಂದಿರೋ ಗೆಸ್ಟ್ ಅಲ್ವಾ? ನಾನೇ ನರ್ಕ ತೋರಿಸ್ತೀನಿ. ನೀವ್ ಸುಮ್ನೆ ನೋಡ್ತಾ ಇರಿ ಸಾಕು. ನಿಮ್ ಕೋಪಕ್ಕೆ ಪ್ರತೀಕಾರ ನಾನ್ ತೀರಿಸ್ತೀನಿ. ಮಯೂರಿ, ಆ ಕಾವೇರಿ ಇಲ್ಲಿಗೆ ಬರ್ತಿದ್ದಾಳೆ. ಬಾರೆ, ಅಮ್ಮೋರೆ ಬಿಡಿ. ಯಾಕೆ ಹೀಗ್ ಮಾಡ್ತಿದ್ದೀರಾ? ನನ್ ಫ್ರೆಂಡ್ಸ್ ಬರ್ತಿದ್ ಹಾಗೆ ನಿನ್ಗೆ ಕೊಬ್ಬಿದೆ ಅಂತ ತೋರಿಸ್ತಿದ್ಯಂತೆ. ಕೊಬ್ಬಿನ ಜೊತೆ ಪೊಗರು ಇದೆ ಅಂತ ಹೇಳ್ತಿದ್ರು ಇವ್ರು. ಅದಕ್ಕೆ ಅದನ್ನೆಲ್ಲ ಕಟ್ ಮಾಡೋಣ ಅಂತ ಹೇಳ್ಕೊಂಡ್ ಬಂದೆ. ಮಯೂರಿ ಅಮ್ಮ, ಇವರು ನಿಮ್ ಸ್ನೇಹಿತರು ಅಂತ ನಂಗೆ ಗೊತ್ತಿರ್ಲಿಲ್ಲ. ಏನೋ ಗೊತ್ತಿಲ್ಲದೆ ನಡೆದೋಯ್ತು ಅಷ್ಟೇ. ಅದ್ರಲ್ಲೂ ನಿಮ್ ಸ್ನೇಹಿತರೆ ತಪ್ಪು ಮಾಡಿದ್ದು ಗೊತ್ತಾ?
ನಾನೇನು ತಪ್ಪು ಮಾಡಿಲ್ಲ.